ಅಲ್ಲ ಶಿವಾನಿ, ಋತುವಕ್ಕ ಹೆಂಗ್ ಮಾಡುತ್ತೆ ಗೊತ್ತಾ? ಬೆಳಗ್ಗೆ ತಾತ ಹಾಲು ಕರಿಯೋದಕ್ಕೆ ಚಂಬು ಕೊಡಮ್ಮ ಅಂತಂದ್ರೆ ಚಂಬು ಸಮೇತ ತಗೊಂಡು ಕೊಡಲ್ಲ. ಇಲ್ಲಿಗೆ ಬಂದ್ಬಿಟ್ರೆ ಒಂದು ಕಸ ಸಮೇತ ಹೊಡೆಯಲ್ಲ, ಒಂದು ಚಂಬು ತಗೊಂಡೋಗಿ ಕೊಡಲ್ಲ ಹಾಲು ಕರಿಯೋಕ್ಕೆ. ಹಾಲು ಕರೆದಿರೋದು ಸಮೇತನ ಇಸ್ಕೊಂಬರೋಕ್ಕೆ ಬಾರೇ ಪುಣ್ಯ ಹೋಗು ತಾತ ಕರಿತೈತೆ ಅಂತೈತೆ. ಇಲ್ಲೋಡು, ಇಲ್ಲಿ ಬಂದುಬಿಟ್ರೆ ಅವು ಹಾಕೊಂಡ್ ಲೆವೆಲ್. ಇಲ್ಲೋಡು, ನಾವು ಅವ್ರ ಊರಿಗೆ ಹೋದಾಗ ಒಂದು ಕೆಲಸನೂ ಮುಟ್ಬೇಡ ಶಿವಾನಿ, ನೋಡಿ ಹೇಳಿರ್ತೀನಿ. ಏನು ಮಾಡ್ಬೇಡ, ಅಚ್ಚುಕಟ್ಟಾಗಿ ಬಳೆ ತೊಡ್ಕ ಸೀರೆ ಉಡ್ಕೊಂಡು ಕ್ಲೀನಾಗಿ ಹುಡುಗನ ಎತ್ಕೊಂಡು ಪಾಪ ಕೈ ಬಿಡಲ್ಲ ಅಂತೇಳಿ ಸುಮ್ಮನೆ ನೀನು ಅಮ್ಮನಿನ ಎತ್ಕ, ನಾನು ಪಾಪನ ಎತ್ಕೊಂತೀನಿ, ಇಬ್ಬರು ಎತ್ಕೊಂಡು ಸುಮ್ಮನೆ ಕೂತ್ಕೊಬಿಡೋಣ. ಏನು ಕೆಲಸ ಮಾಡೋದು ಬೇಡ, ಮಾಡ್ಕೊಂಬ್ಲಿ ಅವರೆಲ್ಲಾನ. ಮತ್ತೆ ಮಾಡೋದು ಬೇಡ. ಮತ್ತೆ ಅದೃಷ್ಟ ಕರ್ಮಂತಕ್ಕೆ ಹೋಗ್ಬಿಟ್ಟು ಸುಮ್ಮನೆ ಕೂತ್ಕೊಂಬನ. ಗಗನಕ್ಕ ಬೇರೆ ಇರುತ್ತೆ, ಗಗನ ಅಲ್ಗೋಗಿ ಗಗನ ಅವರೆಲ್ಲ ಇರ್ತಾರಲ್ಲ, ಗಗನ ಮಂತಕ್ಕೆ ಹೋಗೋಣ, ಅದೃಷ್ಟಕ್ಕ ಇರುತ್ತೆ. ಹೋಗ್ಬಿಟ್ಟು ಸುಮ್ಮನೆ ಅಲ್ಲಿ ಕುಕ್ಕಮ್ಮದು ಮಾತಾಡೋದು ಮಾಡ್ಬೇಕು. ನಾವು ಮೈ ನೋಯ್ಸ್ಕೊಂಬಕ್ಕೆ ಹೋಗ್ಬಾರ್ದು. ನಮ್ಮನ್ನೊಂಥರ ಮಾಡಿ ನಮ್ಮನ್ನು ಕೆಲಸ್ತಾರ ಅಂತ ತಿಳ್ಕೊಂತಾರೆ. ಹಂಗೆ ನಾವು ಅಲೆ ಮಾಡಿ ತೋರಿಸಿದ್ವಿ. ಅವ್ರ ಊರಿಗೆ ಹೋದ್ರು ನಾವೆಲ್ಲನ ಮಾಡ್ಕೊಂಡು ಉಂಡು ಪಾತ್ರೆ ಎಲ್ಲ ತೊಳೆದಿಕ್ಕಿ ಎಲ್ಲ ನೀಟ್ ಮಾಡಿ ಬತ್ತೀವಲ್ಲ, ಅದಕ್ಕೆ ಎಂದೆಂದ ನಮ್ಮ ಊರಿಗೆ ಬಂದಾಗ ಏನೇನು ಕೆಲಸ ಮಾಡಲ್ಲ. ನಾವು ಇಲ್ಗನ ಸಮೇತ ಬಿಟ್ಟು ಹೋಗಿದ್ರು ಇನ್ನೇನು ಮಾಡಲ್ಲ. ಒಂಥರ ಏನೋ ನಾನು ಈ ಮನೆ ಯಜಮಾನಿ ಅನ್ನೋ ಥರ ಅವ್ರಿಗೆ ಮೊದಲಿಂದಲೂ ಈ ಮನೆ ಋತಮ್ಮ ಅಂತ ಹೇಳಿ ಈ ಥರ ಮಾಡ್ತಾ ಇದ್ದಾರೆ. ಅವರು ಆ ಅಕ್ಕನಿಗೆ ನಾನೇ ದೊಡ್ಡಿದ್ದು ಅನ್ನಂಗೆ ಆಗ್ಬಿಟ್ಟೈತೆ. ಬೇಜಾರಾಗೈತೆ. ಸೀರೆ ನಾವು ಅನಾಥಾಶ್ರಮದಲ್ಲಿ ಕೊಟ್ಟಿರೋದಕ್ಕೆ ಬೇಜಾರಾಗ್ಬಿಟ್ಟೈತೆ. ಅದಕ್ಕೆ ಬೆಳಗ್ಗೆ ನಾನು ಋತು ಅಕ್ಕ ಅಂದೆ ಮಾತಾಡಿಸ್ಲಿಲ್ಲ. ನಾನು ಮಾತಾಡಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಅಕ್ಕ ನಾನು ಅಂತ ಹೇಳ್ದೆ. ಹೇಳಕ್ಕ, ನಾನು ಅವೇನೇನು ನಿನ್ಗೇನೇನು ಅಂತ ತಂದಿದ್ದಿ ಅಂತ ಬೈಲಿಲ್ಲ. ನಮ್ಗೆ ಅವಿಷ್ಟ ಆಗಲಿಲ್ಲ, ಕೂಟ್ವಿ ಬಿಡು. ನೀನು ಮಾತಾಡಿಸ್ಲಿಲ್ಲ ಅಂದ್ರೆ ನಾವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಾವು ಇಷ್ಟು ದಿನ ತಲೆ ಕೆಡಿಸ್ಕೊಂಡಿದ್ವಿ, ಇನ್ಮೇಲೆ ಏನು ತಲೆ ಕೆಡಿಸ್ಕೊಂಬಲ್ಕಣಕ್ಕ ಅಂತ ಸರಿಯಾಗಿ ಹೇಳಿದ್ದೀನಿ. ಅದಕ್ಕೇ ನಾನೇನಾನು ಮಾತಾಡಿದ್ನೆ, ನೀವು ಮಾತಾಡಲಿಲ್ಲ ಅಂದ್ರೂ ಮಾತಾಡಬೇಡ ಹಿಂಗೆ ಅಂತು. ಅದಕ್ಕೆ ನಾನು ಸುಮ್ಮನಾದೆ. ಏನು ಮಾತಾಡಲಿಲ್ಲ. ಆ ಅಕ್ಕನೂ ಸುಮ್ಕಾತು. ಏನೋ ನಮ್ಮ ಮಗಳು ಮದುವೆ ಆಗಲಿ, ಈಗ ಮಾತಾಡೋಲ್ಲ. ನನ್ನ ಮಗಳು ಮದುವೆ ಆದಮೇಲೆ, ನಮ್ಮ ಮಕ್ಕಳು ಮದುವೆ ಆದಮೇಲೆ ಮಾತಾಡ್ತೀನಿ ಅಂತೈತಿ. ಹುಡುಗರು ಹಂಗೆ ಕಣಮ್ಮ. ಏನೇನು ಒಂದು ಕೆಲಸ ಮಾಡಲ್ಲ, ಎಲ್ಲ ನಮ್ಗೆ ಹೇಳ್ತವೆ ಆ ಹುಡುಗರ್ಗೂ ಹೇಳಂಗಿಲ್ಲ. ಇಲ್ಲಿಗೆ ಬಂದಾಗ ಬಿಡು ಹೋಗ್ರಮ್ಮ ಮಾಡ್ರಿ ನಿಮ್ಮ ಅತ್ತರ ಜೊತೆಗೆ ಸೇರ್ಕೊಂಡು ತಲಕೋ ನನ್ನ ಕೆಲಸನ ಹೋಗ್ರಿ ಮಾಡ್ರಿ ಅಂತ ಹುಡುಗರ್ಗೂ ಹೇಳಲ್ಲ. ಆ ಹುಡುಗರ್ಗೂ ಹೇಳುತ್ತಮ್ಮ ಹೆಂಗೋ ಮಾಡ್ತವೆ. ಹುಡುಗರ್ಗೆ ಹೇಳಲ್ಲ. ನಮ್ಮ ಹುಡುಗರು ನಾನು ಹಂಗೆ ಬೆಳೆಸಿದ್ದೀನಿ, ಹಿಂಗೆ ಬೆಳೆಸಿದ್ದೀನಿ. ಅಯ್ಯೋ ದೇವ್ರೆ ನೋಡಬೇಕು. ನನಗೆ ಇಬ್ಬರು ಹೆಣ್ಮಕ್ಳು ಅಂತ ಮುದ್ದಾಗಿ ಬೆಳೆಸಿದ್ದೀನಿ. ನಮ್ಮ ಹುಡುಗರು ಮೂಲಂಗಿ ಸಾರು ಮಾಡ್ತೀನಿ ಅಂದರೆ ನಮ್ಮ ಹುಡುಗರು ಮೂಲಂಗಿ ಸಾರು ಉಂಬಲ್ಲ, ಗಾಲಿ ಬಂಡಿ ಸಾರು ಉಂಬ್ತವೆ. ನಮ್ಮ ಹುಡುಗರು ಉಂಬಲ್ಲ ಮೂಲಂಗಿ ಸಾರ. ಅಯ್ಯೋ ನೋಡ್ಬೇಕಂಗೆ ಅಕ್ಕನ ಮಾತುಗಳ. ನಮ್ಮ ಹುಡುಗರು ಉಂಬಲ್ಲ ಮೂಲಂಗಿ ಸಾರ, ಗಾಲಿ ಬಂಡಿ ಸಾರು ಉಂಬ್ತಾವಂತೆ. ಹಿಂಗೆ ದುಂಡು ಹಚ್ಚತೀವಲ್ಲ, ಅದಕ್ಕೆ ಗಾಲಿ ಬಂಡಿ ಸಾರು ಉಂಬ್ತಾವ. ನಮ್ಮ ಹುಡುಗರು ಉಂಬಲ್ಲ ಅಂಥದ್ದೆಲ್ಲ. ನಾಗಲಕಾಯಿ ಸಾರು ತಿಂಬಲ್ಲ ಅಂತ ನೋಡಪ್ಪ. ಅದ್ರದ್ದೆಲ್ಲನ ಏನು ಪೋಷಕಾಂಶ ಐತೆ, ಪೌಷ್ಟಿಕಾಂಶ ಅಂತ ಅವಕ್ಕೆ ಏನು ಗೊತ್ತು? ಹಾಗಲಕಾಯಿ, ಮೂಲಂಗಿ, ಬೆಂಡೆಕಾಯಿ ಇವನ್ನೆಲ್ಲ ತಿಂಬೋದ್ರಿಂದ ಏನು ಸಿಗುತ್ತೆ ಅಂತ ಅವ್ರಿಗೆ ಗೊತ್ತಿದ್ರೆ ಹಿಂಗೆ ಮಾತಾಡ್ತಿರ್ಲಿಲ್ಲ. ಅಯ್ಯೋ ಸುಮ್ಮನೆ ಬರೀ ಬಿಲ್ಡಪ್ಪು. ಆವಾಗ ಪ್ರವೀಣ ಕೆಲಸ ಸಿಕ್ಕ ಫಸ್ಟಿಗೆ ಕಡಿಮೆ ಸಂಬಳ ಕೊಡಾರಂತೆ. ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಮಾಡೋರು. ಈಗ ಒಂದು 70-80 ಸಂಬಳ ಸಿಗುತ್ತೆ. ಗೌರ್ಮೆಂಟ್ ಬೇರೆ ಅಲ್ಲ, ಅದಕ್ಕೂ ಇವಾಗ ಬೇರೆ ಪ್ರೀತಿ ಅಕ್ಕರ ಮಗನಿಗೆ ಮದುವೆ ಮಾಡ್ಕೊಂತೀನಿ ಅಂತೇಳಿ ಅವರೆಲ್ಲ ಒಪ್ಕೊಂಡು ಎಲ್ಲ ಇದು ಮಾಡ್ಕೊಂಡಿರೋದಕ್ಕೂ ಅದಕ್ಕೆ ಅವ್ರು ಬೇರೆ 55,000 ಸಂಬಳ ತಗೊಂತಾರೆ ಅಂತ ಹೇಳ್ತಾರಲ್ಲ. ಅವರೆಲ್ಲ ಗೌರ್ಮೆಂಟ್ ಅಫಿಷಿಯಲ್ಲು, ಲಿಖಿಣ ಎಲ್ಲ ಅವರು ಗೌರ್ಮೆಂಟ್ ಅಲ್ಲ. ಮನೆಗೇನೆಲ್ಲ ಚೆನ್ನಾಗಿ ಕಟ್ಕೊಂಡವ್ರೆ, ಎಲ್ಲ ಚೆನ್ನಾಗಿದ್ದಾರಲ್ಲ. ಅದಕ್ಕೆ ಇವ್ರಿಗೆ ಸ್ವಲ್ಪ ಅಡುತ್ತ ಅಕ್ಕನಿಗೆ ಜಂಬ ಜಾಸ್ತಿ ಆಗ್ಬಿಡ್ತಾ. ಅಯ್ಯೋ ನಮ್ಮಂಗೆ ಯಾರು ಇಲ್ಲ ಅನ್ನಂಗೆ ಆಗ್ಬಿಟ್ಟೈತೆ ಅಕ್ಕನಿಗೆ. ಕತ್ತು ಉರ್ದೋಗ್ತೈತೆ ಅಕ್ಕನಿಗೆ ಅಂತ ನಾವು ಸೀರೆ ಕೊಟ್ಟಿರೋದು. ಅನಾಥಾಶ್ರಮದವರಿಗೆ ಕರೆಕ್ಟಾಗಿ ಅವರು ಬಂದ್ರು. ಅವಾಗ ನಾನು ಅಕ್ಕನ ಎದುರಿಗೆ ಕೊಡಬೇಕು ಅಂತಲೇ ಕೊಟ್ಟಿದ್ದೆ. ಇನ್ನೊಂದು ದಿವಸ ಯಾರಿಗಾನ ಮರ್ಯಾದೆ ಮಾಡೋದು ಸರಿಯಾಗಿ ಮಾಡಬೇಕು. ಎಲ್ಲ ಸುಮ್ಮನಿರ್ಬೇಕೇನು, ಯಾರೇನು ಕೇಳಲ್ಲ. ಈಗ ತರ್ದಾಗ ನಮಗೆ ಬೇಡ ನಾನು ತಗೊಂಬರಲ್ಲ ಅಂತ ದುಡ್ಡಿಲ್ಲ ಅಂತೇಳಿ ಯಾರಿಗೂ ತರ್ದಂಗೆ ಸುಮ್ಮನೆ ಹಂಗೆ ಮದುವೆ ಮಾಡೋಣ ಬಿಡತ್ತೆ. ಹೆಣ್ಮಕ್ಳು ಯಾತೆ ಇಲ್ಲ, ಬರೀ ಹೆಣ್ಮಕ್ಳು ಪಾಪ ಏನು ಗತಿ ಇಲ್ಲ, ಗಂಡು ನೋಡಿದ್ರೆ ದುಡಿಯಲ್ಲ ಅಂತ ಸುಮ್ಮನಾಗಾರ ಅಲ್ವೇ? ಅಲ್ಲ ನಮಗೂ ಅಂತ ತಂದ್ರೆ ಮನೆ ಹೆಣ್ಮಕ್ಳಿಗಾನ ಅವ್ರಿಗಾನ ಒಳ್ಳೆ ಥರದ್ದು ಬೇಡವೆ? ಸುಗುಣಕ್ಕನಿಗೂ ಅವ್ರಿಗೆಲ್ಲ ಒಳ್ಳೆ ಥರದ್ದು ಬೇಡವೆ? ವರುಣಕ್ಕರಿಗೆಲ್ಲ ಅವರು ಮೊದಲು ನಂಗೆ ಬುದ್ಧಿದ್ದಿದ್ರೆ ಹುಡ್ಕೊಂತಿರ್ಲಿಲ್ಲ. ಯಾರಂಗಂದ್ರು ಶಾಂತಜ್ಜಿ ಮೊದಲಿನ ಥರ ಏನಾನ ಅವರು ಇದ್ದಿದ್ರೆ ಈಗ ಹುಡ್ಕೊಂತಿರ್ಲಿಲ್ಲ, ತೆಗೆದು ಬಿಸಾಕಾರು. ಮೊದಲಿನ ಥರ ಬುದ್ಧಿ ಇಲ್ಲ, ಇವಾಗ ಒಳ್ಳೆ ಬುದ್ಧಿ ಐತೆ. ಅಂತವನ್ನ ಕೊಡ್ಲೇಳ ನನ್ನ ತಮ್ಮನ ಹೆಂಡ್ತಿ ಅಂತೇಳಿ ಈಗ ಇವ್ರು ಹೇಳ್ದಾಗ ಕೇಳ್ತಾರೆ ಅವರು ಅಂತ ಹೇಳಿ ಎಲ್ಲ ಮಾತಾಡ್ತಿದ್ರು. ಅವರು ಎಲ್ಲ ಚೆನ್ನಾಗಿದ್ದಾರಂತೆ ಮನೆ ಕಡೆಗೆ. ಅದಕ್ಕೆ ಇವಾಗೇನು ಮಾತಾಡಕ್ಕೆ ಹೋಗಲ್ಲ, ಎಲ್ಲ ಸೆನಕ ಇದ್ದಾರೆ. ಅವಾಗೆಲ್ಲ ಒಟ್ಟು ಬಂಡಾಟ ಒಟ್ಟು ಗಂಡ್ರ ಗುದ್ದಾಡ್ಕೊಂಬರೋದು, ಹಿಂಗೆ ಮನೆಯಾಗೆಲ್ಲ ಪರದಾಡೋದು ಹಿಂಗೆಲ್ಲ ಮಾಡಾರಂತೆ.
ಅದಕ್ಕಾಗಿನ ಅವರು ಅವಾಗ ಜಾಸ್ತಿ ಇದು ಮಾಡ್ತಿರ್ಲಿಲ್ಲಂತೆ, ಮಾತಾಡಿಸ್ತಿರ್ಲಿಲ್ವಂತೆ. ಒಟ್ಟು ಗುದ್ದಾಡಾರಂತ ಬಂದು ಇಲ್ಲೆಲ್ಲಾನ ಇಲ್ಲಿ ಬಂದಿರಾರು ಇರು ತಕ್ಕನಿಗೆ ಬೇರೆ ಆಗ್ಲೆಲ್ಲಾನ ಗಲಾಟೆ ಮಾಡೋದಂಗೆಲ್ಲ ಮಾಡಾರಂತ ಅವಾಗ ಅವರು. ಏನಮ್ಮ ಏನೋ ಮಾಡ್ತಾ ಇದ್ದೀರಾ ಪುಣ್ಯ ಶಿವನಿ, ಏನೋ ಮಾತಾಡ್ತಾ ಇದ್ದೀರಾ? ಏನಿಲ್ಲ, ಬೀರ್ನಗಳು ಬಟ್ಟೆ ಎಲ್ಲಾನ ಹರಡಿದ್ವು, ಅವನ್ನೆಲ್ಲ ಮಡ್ಚಿಕ್ಕಿವಿ. ಪಾಪ ನಮ್ಮ ಮನೆ ಕಂಡವ್ರೆ, ಅದಕ್ಕೆ ಇಬ್ಬರು ಸುಮ್ಮನೆ ಮಾತಾಡ್ತಾ ಇದ್ವಿ. ಎಲ್ಲಿ ಹೋದ್ಲು ರುತಮ್ಮ? ಎಲ್ಲಿ ಹೋದ್ರಪ್ಪ ಗೊತ್ತಿಲ್ಲ. ಎಲ್ಲ ರಾಮಾಯಣ ಅವಕ್ಕಯ್ಯ ಯಾರೋ ತಗೊಂಬರಕ್ಕಂತ ಹೋದ್ರೇನಪ್ಪ, ಎಲ್ಲಿಗೆ ಹೋದ್ರ? ಏನೋ ಕಾಲು ಚೇನು ಅಂತ ಏನೋ ಹೇಳ್ತಿದ್ರು, ಕಾಲು ಪಿಲ್ಲಿ ಅವನ್ನೆಲ್ಲ ತಗೊಂಬತ್ತೀವಿ ಅಂತೇಳಿ ಏನೋ ಹೋದ್ರು. ಹೋದ್ರೇನು? ಸೀರೆ ಚೆನ್ನಾಗಿದ್ದಾವೆ ನಮ್ಮ ಪುಣ್ಯ, ಏನೇನು ಚೆನ್ನಾಗಿಲ್ಲ ಅಲ್ಲೇ ಸೀರೆ. ನಿಮಗೂ ಅಂತವೆ ತಂದಿರೋದು? ನಜ್ಜಿ ನಾವಲ್ಲೇ ನೆನೆಸೆ ಅನಾಥಾಶ್ರಮದವ್ರಿಗೆ ಕೊಟ್ವಿ. ಆ ಸೀರೆ ಚೆನ್ನಾಗಿಲ್ಲ ಬೇಡ ಅಂತೇಳಿ ಅನಾಥಾಶ್ರಮದವ್ರಿಗೆಲ್ಲ ಕೊಟ್ಟು ನೋಡಿ ಅಂದೆ. ನಾನು ಇಕ್ಕಮಕ್ಕೆ ಹೋಗ್ಲಿಲ್ಲ. ಇಬ್ಬರವನು ಕೊಟ್ವಿ. ಅದು ಯಾತ್ರ ಸೀರೆ ತಂದವಳು ನಾನು ಅದನ್ನೇ ಹೇಳೋ ನಮ್ಮ ತಬ್ಬೊಂದು ನಮ್ಮ ಋತಮ್ಗೆ. ಅಲ್ಲ ಅಂತವಿ ಏನು ತಂದವಳ ಊರು ಮಟ್ಟ ಒಂದ್ಸತಿ ಹುಡ್ಕೊಂತಿದ್ದಂಗೆ ಎಲ್ಲ ಏನು ಇನ್ನು ಒಂದ್ಸತಿ ನೀರ್ನಾಗ ಹಾಕ್ಬಿಟ್ರೆ ಪೇಪರ್ ಆದಂಗೆ ಆಗ್ತಾವೆ. ಪೇಪರ್ ಇದ್ದಂಗೆ ಅದಾವ. ಅವೇ ಸನಕ್ಕದವಮ್ಮ ಮೆತ್ತನಂತ ತಂದ್ರು ದಿನ ಹುಡ್ಕಮ್ಮ ಅಂತವ. ಮೆತ್ತ ಇರ್ತಾವಲ್ಲ, 500-600 ರೂಪಾಯಿ ಮೆತ್ತನ ಸೀರೆಗಳು ಸಿಗ್ತಾವಮ್ಮ. ಸ್ಮೂತಾಗಿರೋ ಸೀರೆಗಳು ಎಷ್ಟು ಚೆನ್ನಾಗಿರ್ತಾವೆ ಹಂಗೇನೆ. ಅಂತ ತಂದ್ರೆ ಇನ್ನೂ ಘನವಾಗಿರ್ತವೆ. ಎಂಥವೇ ತಗೊಂಬಂದ್ಲು ನಮ್ಮ ಪ್ರೇಮನ ಹಂಗೆ ಅಂತಿದ್ಲೇ, ಹೋಗತ್ತೆ ಅತ್ತ ಇದೆ ಅಂತ ಸೀರೆ ತಮ್ಮನೈತೆ ನಮ್ಮ ಋತಮ್ಮ. ಒಳ್ಳೆ ತೋರ್ಬೇಕ ಬೇಡವ ಅಂತ ಹೇಳ್ತಿತ್ತೇನು, ಇಬ್ರು ಹೆಣ್ಮಕ್ಳು ಮುದ್ದೆ ಮಾಡೋದು ಏನು ಒಳ್ಳೆ ತೋರದ್ ಬಿಟ್ಟು ಅಂತಿತ್ತು ಎಲ್ಲ ಅಂತೇವೆ. ನಿನಗೂ ನನಗೂ ನಮಗೂ ನಿಮಗಿನ್ನ ತಂದಿರೋ ಒಂದು 1,000 ರೂಪಾಯಿ ನಾವು ಇನ್ನೂ ಚೆನ್ನಾಗನ ಇದಾವೆ, ಸ್ವಲ್ಪ ಪರವಾಗಿಲ್ಲ. ನಮಗೆ ತಂದಿರೋ ಒಂದು 700 ರೂಪಾಯಿ ನಾವು. ಏನೇನು ಚೆನ್ನಾಗಿರಲಿಲ್ಲ. ಅದಕ್ಕೆ ನಾವು ಕೊಟ್ವಿ. ನೆನೆಸ್ಕೊಟ್ಟಿದ್ದಕ್ಕೆ ಬೇಜಾರಾಯ್ತು. ಅಲ್ಲ ಕಣಜ್ಜಿ, ನೀನು ಹಿಂಗೆ ಅಂತೀನಿ ಅಂತ ಬೇಜಾರಾಗ್ಬೇಡ. ಋತುವಾಕ ಯಾಕೆ ಮನೆಯಾಗೆಲ್ಲ ನಾನು ಹೇಳ್ದಂಗೆ ಕೇಳಬೇಕು, ನಾನೇ ಇದು ಅಂತ ಬೇಜಾರಾಗಕ್ಕೆ ಹೋಗ್ಬೇಡ. ಈ ಪುಣ್ಯ ಏನು ಹಿಂಗೆ ಮಾತಾಡ್ತಾಳೆ ಅಂತ ಅಕ್ಕ ಭಾಳ ಒಂಥರ ಇಲ್ಲಿ ಬಂದಾಗಿಂದ ಅಧಿಕಾರ ಚಲಾಯಿಸುತ್ತೆ. ಅಜ್ಜಿ ಹೆಣ್ಮಕ್ಳು ಎಷ್ಟಾದರೂ ಪ್ರತಿಯೊಂದಕ್ಕೂ ನಾನು ಹೇಳ್ದಂಗೆ ನಡಿಬೇಕು ಅಂತ ಹೇಳ್ಬಾರ್ದು ಕಣಜ್ಜಿ, ಬೇಜಾರಾಗುತ್ತೆ. ಆಗ ನಮ್ಮ ಮತ್ತೆ ಬಂದು ಹಂಗೆ ಹೇಳುತ್ತಾ ನಿಮ್ಮ ಮನೆಯಾಗೆ ಹೇಳಲ್ಲ ತಾನೆ. ನಾನು ಹೋಗಿ ನಮ್ಮ ಮನೆಯಾಗ ಹಂಗೆ ಹೇಳಲ್ಲ, ಇವಳು ಶಿವಾನಿನೂ ಹೋಗಿ ಅವ್ರ ಅಣ್ಣನೂ ಅವ್ರ ಅತ್ತಿಗೆಗೂ ಹೇಳಲ್ಲ. ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಗಂಡ ಹೆಂಡತಿ ಅವ್ರಿಗೆ ಹೆಂಗೆ ಇಷ್ಟ ಬರುತ್ತೋ ಅವ್ರು ಹಂಗಿರ್ತಾರೆ. ಎಲ್ಲದಕ್ಕೂ ಯಾಕೆ ಹಿಂಗೆ ಹೇಳೋದು ಋತುವಾಕ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ನಮಗೆ. ಭಾಳ ಬೇಜಾರಾಗ್ಬಿಟ್ಟೈತೆ ಅದೊಂದು ವಿಷಯದಲ್ಲಿ ಮಾತ್ರ. ಹಂಗೆ ಅವಳು ನಮ್ಮ ಋತಮ್ಮ ಇತ್ತೀಚಿಗೆ ಒಂದು ಸ್ವಲ್ಪ ಜಂಬ ಜಾಸ್ತಿ. ನಮ್ಮನೆ ಕರೆದ್ರು ಬರಲ್ಲಮ್ಮ. ಬತ್ತೀನಿ ಕಣಜ್ಜಿ ಅಂತಾಳೆ, ಬರೋದೇ ಇಲ್ಲ. ನಾನು ಹಂಗೆ ಅನ್ಕ ಬೋಲ್ ಜಂಬನೈತೆ ನಮ್ಮ ಋತಮ್ಗೆ ಇತ್ತೀಚಿಗೆ ಅಂತ. ಗಂಡ ಇವಾಗ ಒಂದು 80,000 ದುಡ್ಡು ಸಂಬಳ ತಂತಾನಲ್ಲ, ಅದಕ್ಕೆ ಯಾರ್ದೇನು ಅಂತಾಳೆ. ಗಳಮ್ಮ ಇವಟೇ ನಾವು ಕೋಟಿಗಿರ್ಲಿ ಲಕ್ಷಗಟ್ಲೆ ದುಡಿಲಿ, ಎಲ್ಲಾರ ತಗೋ ಪ್ರೀತಿ ಗಳಿಸೋದು ಮುಖ್ಯ. ದುಡ್ಡು ತಗೊಂಡು ಏನು ಮಾಡ್ತೀಯ? ನಮ್ಮ ಅಕ್ಕ ಹಂಗೇನೆ ನಮ್ಮ ಮನೆಗೆ ಲೋಡು ಒಂದು ಚೊಂಬು ತೆಗ್ದು ಹಚ್ಚಿಕ್ಕೆ ಇಕ್ಕಲ್ಲ. ಏನೇನು ಕೆಲಸ ಮಾಡಲ್ಲ. ಕೆಲಸ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಏನೋ ಕೈಲಾಗದೆ ನಾನು ತಾತ ಹಾಲು ಕರಿಯಕ್ಕೆ ಚೊಂಬು ಕೊಡಮ್ಮ ಅಂತ ಅಂದ್ರೆ ಅದನ್ನು ನನಗೆ ಹೇಳೋದೇನೆ. ಪಾಪಗೆ ಸರಿ ತಿನ್ನಿಸ್ತಾ ಇದ್ದೀನಿ. ಶಿವನಿ ಬಾರೇ ಕೊಟ್ಟು ಬಾ ಅಂತೈತಿ. ಬಿಡ ಅವ್ರೇನೋ ಮಾಡ್ತಾ ಇದ್ದಾರಲ್ಲ, ಹೋಗಿ ಕೊಟ್ಟು ಎಂಥದ್ದು ಇಲ್ಲ. ಅದು ಯಾಕೆ ಅಷ್ಟೊಂದು ಜಂಬ ಕಲ್ತ್ಕೊಂಡಿತ್ತು ಏನೋ ಗೊತ್ತಿಲ್ಲ. ನಾವು ಹೆಂಗೆ ಅವ್ರ ಮನೆಗೆ ಹೋಗ್ಬಿಟ್ರೆ ಅವ್ರು ಬರೀ ಚಿಕನ್ ತರೋದು ಒಂದೇ ಅಮ್ಮ. ತಂದ್ರೆ ಎಲ್ಲ ನಾವೇ ಅಡುಗೆ ಮಾಡ್ಕೊಂಡು ನಾನು ಪುಣ್ಯಕ ಈ ಸತಿ ಹೋದಾಗ ನಾವೇ ಉಂಡು ತೊಳೆದಿಕ್ಕಿ ಎಲ್ಲ ಕಸ ಹೊಡೆದು ನೆಲ ಒರೆಸಿ ಎಲ್ಲ ಮಾಡಿಕೊಟ್ಟು ಬರ್ತೀವಿ. ನಾವು ಹಂಗೆ ಯಾವತ್ತು ಇದು ಮಾಡಲ್ಲಪ್ಪ, ಜಂಬ ಪಡಕ್ಕೆ ಹೋಗಲ್ಲ. ಅವ್ರು ಯಾಕೆ ಇತ್ತೀಚಿಗೆ ಅವಕ್ಕೆ ನಂದೇ ನಡೆ ಏನು ಕನಾಗಲಿ. ಮತ್ತೆ ನಮ್ಮ ಅಮ್ಮ ಮಾಡಿರತ್ತಾಗ ಅವ್ರು ಸರಿಯಾಗಿದ್ದಿದ್ರಿ ಯಾಕೆ ಹೆಣ್ಮಗಳು ಅಂತ ಒಬ್ಳೆ ಮಗಳು ಅಂತ ಸೆನಕ್ಕೆ ಸಾಕಿರಲ್ಲ. ಅದಕ್ಕೆ ನಾನು ನಡಿಬೇಕು ಅಂತ ಎಲ್ಲ ತಗೊಂಡು ನಾನು ಹೇಳ್ದಂಗೆ ನಡಿಬೇಕು ಅಂತ. ಮತ್ತೇನು ಹಂಗೆ ನೀನು ಏನನ್ನ ಅನ್ಕ ನಿಮ್ಮ ಮಗಳ ಬಗ್ಗೆ ಹಿಂಗೆ ಮಾತಾಡ್ತಾಳೆ ನೋಡಪ್ಪ, ನನ್ನ ಮಗಳ ಬಗ್ಗೆ ಅಂತ ಅನ್ಕೊಂಡ್ರು ಪರವಾಗಿಲ್ಲ ಕಣಜ್ಜಿ. ನಮ್ಮ ಪ್ರೇಮನೆ ಹೇಳ್ತಾಳಲ್ಲ ಅಲ್ಲೇನೆ, ಇತ್ತೀಚಿಗೆ ಚೈತ್ರಕನ ಅಷ್ಟೇ ದೌಲತ್ ಮಾಡುತ್ತೆ. ನಮ್ಮ ಮನೆಗೆ ಬಂದರೆ ಹಂಗೆ ಹಿಂಗೆ ಎಂಬುದು ನಮ್ಮ ಪ್ರೇಮ ಯಾತನ ಮಾಡಲಿ ಜರಿತಾಳೆ. ನೀನು ಅಚ್ಚುಕಟ್ಟಾಗಿ ಇಕ್ಕೊಂಡಿಲ್ಲ ಮನೆಯಾಗೆ ಎಂಬುದು ಹಂಗೆಲ್ಲ ಏನಾರು ಒಂದು ಹೇಳ್ತಿರ್ತಾಳೆ. ಎದ್ದ ಬಂದಾಗ ನಾನು ಸರಿಯಾಗಿ ಹೇಳಿದೆ, ಹೊಡಿಲಿ ನೀನು ಯಾಕೆ ಹೇಳ್ಬೇಡ, ನನ್ನ ಸಸಿ ಸೆನಕ್ ಅಂತ ನನ್ನ ಸಸಿನ ಬಿಟ್ಕೊಡಲ್ಲಮ್ಮ ನಾನು. ಇನ್ನು ಬಿಟ್ಕೊಡಲ್ಲ ಕಣಜ್ಜಿ. ಆದರೆ ನೋಡಿ ನಮ್ಮ ಅತ್ತೆ ಮಾತ್ರ ಯಾವತ್ತೂ ನಮಗೆ ಇದು ಮಾಡೋದೇ ಇಲ್ಲ. ಮಗಳ ಮುಂದೆ ಯಾವತ್ತೂ ನಮ್ಮನಿಗೆ ಗೌರವಿಸಲ್ಲ, ನಮ್ಮನ್ನೇನೋ ಒಂಥರ ಇದು ಮಾಡುತ್ತೆ. ನಮ್ಮನ್ನ ಯಾವತ್ತೂ ನಿನ್ನ ಇದು ಮಾಡಲ್ಲ ನೋಡಿ. ನೀನು ಯಾವತ್ತೂ ಬಿಟ್ಕೊಡಲ್ಲ ನಿಮ್ಮ ಸೊಸೆನ. ನಮ್ಮ ಪ್ರೇಮಗೆ ಅಷ್ಟೇ ಹೇಳಿರೋದು, ಈಗಳಮ್ಮ ಬಂದ್ರ ಉಂಡ್ರ ಈಕು, ಇಲ್ದಿದ್ರೆ ಬೇಡ ಸುಮ್ಮನೆ ಇನ್ನೊಂದು ಇಟ್ಟಿದ್ರೆ ಇನ್ನೊಂದ್ಸತಿ ಉಣ್ಣು ನೀನು. ಇವಾಗ ದೌಲತ್ ಮಾಡ್ತಾರೆ ನಮ್ಮ ಚೈತ್ರ ಆಗಲಿ ನಮ್ಮ ವರ್ಷಪ್ಪ ಆಗಲಿ. ವರ್ಷೇನ ಬಿಡಪ್ಪ ಅವರು ಅಂಗಡಿ ತಕ್ಕ ಹೋಗ್ತಾರೆ ನಮ್ಮ ಚೈತ್ರಮ್ಮ. ಅವಳು ಮಗಳು ಜೊತೆ ಸೇರ್ಕೊಂಡು ಅವಳು ಒಂದಿಟ್ಟು ದೌಲತ್ ಕಲ್ತವಳು ನಮ್ಮ ಚೈತ್ರಮ್ಮ. ಅವಳು ಹಂಗೆ ತಮ್ಮಂತಾಗಿ ಅದನ್ನ ಕೊಡಿಸು ಇದನ್ನ ಕೊಡಿಸು, ಆ ಸೀರೆ ಕೊಡಿಸು ಈ ಸೀರೆ ಕೊಡಿಸು ಬರೀ ಇದು ಮಾಡ್ತಿರ್ತಾಳ. ತಲೆ ಕೆಡಿಸೇ ಬಿಡ್ರಿ ಪ್ರೇಮ ನೀವು ಯಾತು ಅಂತ ಹೇಳ್ತೀನಿ ನಾನು ಆಲೇ.
ಬಂದ್ರೆ ಇಕ್ರಿ ಸುಮ್ಮನಾಗ್ರಿ, ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ್ರಿ ಅಂತೀನಿ. ಯಾವಾಗ ನಾನು ಬರಲಿ ಜರಿ ಅದು ನಮ್ಮ ಸೊಸೆ ಸೆನಕ್ ಮಾಡ್ತಾಳೆ ಕಣಮ್ಮ, ಅಡುಗೆ ಯಾಕೆ ಸುಳ್ಳು ಹೇಳ್ಬೇಕು, ನಮ್ಮ ಪ್ರೇಮ ಸೆನಕ್ ಮಾಡ್ತಾಳೆ ಭಾಳ ಒಳ್ಳೆ ಮತ್ತು ನಾನು ಬಿಟ್ಕೊಡಲ್ಲ, ನಾನು ಯಾವತ್ತೂ ಬಿಟ್ಕೊಡಲ್ಲ. ನನ್ನ ಮಗಳದೇ ನನ್ನ ಸೊಸೆ ನನ್ನ ಮಗಂದೇ ಲೆಕ್ಕ ನನಗೆ, ನನ್ನ ಮಗಳದು ಲೆಕ್ಕನೇ. ಆದರೆ ಕೇಳೋ ಒಟ್ಟು ಕೇಳಬೇಕು ಮಕ್ಕಳದ. ಸೊಸೆಯರು ಬಂದ್ಮೇಲೆ ಸೊಸೆಯರ್ದ ಕಣಮ್ಮ ಮನೆಯಾಗ ಏನಿದ್ರು. ನಿಮ್ಮಂಥ ಅತ್ತೆ ಸಿಗ್ಬೇಕು ನೋಡ್ರಿ. ಎಲ್ಲ ಹೆಣ್ಮಕ್ಳಿಗೆ ನಿಮ್ಮಂಥ ಅತ್ತೆರು ಸಿಕ್ಕಿದ್ರೆ ಕಷ್ಟ ಸುಖದ್ದೆಲ್ಲ ಏನಂತ ಗೊತ್ತಾಗುತ್ತೆ. ಯಾರು ಕೇಳ್ತಾರೆ ಹೇಳ್ರಿ ಇವಾಗಿನ ಕಾಲದಾಗ ಯಾರು ಕೇಳಲ್ಲ. ಸೊಸೆಯರ್ದೇ ಎಲ್ಲ ನಡೆಯೋದು. ನಾವು ಸೊಸೆಯರನ್ನ ಬಿಟ್ಕೊಡಕ್ಕೆ ಹೋಗ್ಬಾರ್ದು ಹೆಣ್ಮಕ್ಳು ಮುಂದೆ. ನಾವು ಸೊಸೆಯರಿಗೆ ಬೆಲೆ ಗೌರವ ಕೊಡಬೇಕು. ಹೆಣ್ಮಕ್ಳಾದ್ರೂ ಒಂದೇ, ಸೊಸೆಯರಾದ್ರೂ ಒಂದೇ, ಇಬ್ರು ಒಂದೇ ಥರ ಕಾಣಬೇಕು. ಸೊಸೆಗೊಂದು ನ್ಯಾಯ, ಮಗಳಿಗೊಂದು ನ್ಯಾಯ ಯಾವತ್ತು ಇದು ಮಾಡಬಾರ್ದು. ಇನ್ನು ಸೊಸೆಗೇ ನಾವು ಚೆನ್ನಾಗಿ ನೋಡ್ಕೋಬೇಕು. ಯಾಕಂದರೆ ನಮ್ಮನ್ನು ನೋಡ್ಕೊಂಬಳೆ ನಮ್ಮ ಸೊಸೆ. ಹೆಣ್ಮಕ್ಳು ಏನೋ ಬಂದು ಹೋಗ್ಬೋದು, 2 ದಿವಸ ಆಗ್ರೆ ಹೆಂಗೆ ನೋಡ್ಕೋಬೋದು. ಯಾರೋ ಒಬ್ಬರು ಪರ್ಮೆಂಟಾಗಿ ನೋಡ್ಕೊಂತಾರೆ. ಎಲ್ಲ ಹೆಣ್ಮಕ್ಳು ಬಂದು ಪರ್ಮೆಂಟಾಗಿ ನೋಡ್ಕೊಂಬಕ್ಕಾಗಲ್ಲ. ಸೊಸೆನೇ ಪರ್ಮೆಂಟು. ನನ್ನ ಮಗ ಸೊಸೆ ಅನ್ನೋದು ನಮಗಿರಬೇಕು. ಸೊಸೆಯರ ಮುಂದೆ ಹೆಣ್ಮಕ್ಳ ಮುಂದೆ ಸೊಸೆಯರನ್ನ ಯಾವತ್ತೂ ಬಿಟ್ಟುಕೊಡ್ಬಾರ್ದು, ಯಾರೇ ಆಗಲಿ ಅತ್ತೆರು. ಹಂಗಂಗಿದ್ರೆ ಮನೆಗೆ ಪ್ರೀತಿ ವಿಶ್ವಾಸ ಎಲ್ಲ ಚೆನ್ನಾಗಿರುತ್ತೆ. ಸೊಸೆಯರ ಮುಂದೆ ಮಗಳ ಮುಂದೆ ಸೊಸೆಯರನ್ನ ಬೈಯೋದು, ಮಾತಾಡೋದು, ಈ ರೀತಿ ಹೇಳ್ಸೋದು ಎಲ್ಲ ಮಾಡಿದ್ರೆ ಎಲ್ಲರಿಗೂ ಬೇಜಾರಾಗಿ ಆಗುತ್ತೆ. ನೋಡ್ತಾ ಇರಿ, ನಿಮ್ಮಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.